ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಈ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 119 ಅದರಲ್ಲಿ 71ನೇ ವಾಕ್ಯ. ಕಷ್ಟಾನುಭವವು ಹಿತಕರವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿಯುತ್ತೇನು. ಇಲ್ಲಿ ದಾವೀದನು ತನ್ನ ಅನುಭವದಿಂದ ಇಲ್ಲಿ ಹೇಳ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಯನ್ನು ಕಲಿಯುತ್ತೇನು. ಇಲ್ಲಿ ನೋಡ್ತೇವೆ, ದಾವೀದನ ಜೀವಿತದಲ್ಲಿ ಬಂದ ಪ್ರತಿಯೊಂದು ಕಷ್ಟಾನುಭವಗಳು ಅವನಿಗೆ ಹಿತಕರವಾಯಿತು. ಅದರಿಂದ ಅವನು ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ, ಅದನ್ನ ಆಜ್ಞೆ ಕಳೆದುಕೊಳ್ಳಲಿಕ್ಕೆ ಅವನಿಗೆ ಸಹಾಯವಾಯಿತು ಎಂಬುದಾಗಿ ಇಲ್ಲಿ ದಾವೀದನು ತನ್ನ ಅನುಭವದಿಂದ ಹೇಳ್ತಾನೆ. ಅದು ಈ ವಾಕ್ಯದ ಪ್ರಕಾರ ಯಾಕೆ ಕಷ್ಟ ನಮಗೆ ಹಿತಕರವಾಗುತ್ತೆ, ಯಾವ ರೀತಿಯಲ್ಲಿ ಅದು ಹಿತವನ್ನುಂಟು ಮಾಡ್ತೇವೆ ಎಂಬುದಾಗಿ ಕೆಲವು ಕಾರಣಗಳನ್ನು ನೋಡುತ್ತೇವೆ. ಮೊದಲನೇ ಕಾರಣ ನೋಡ್ತೇವೆ, ಮೊದಲನೇ ಸಂಘ ನೋಡ್ತೇವೆ, ಕಷ್ಟ ಅನುಭವ ನಮಗೆ ಹಿತಕರ ಯಾಕೆಂದರೆ ಅದು ನಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾಡುತ್ತವೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ ತನಕ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತವೆ ಎಂದು ನಮಗೆ ಗೊತ್ತಿದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮ ಪದವಿಗೆ ಸೇರಿಸಿದನು. ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡಿದ ಮುಖಾಂತರವಾಗಿ ಇವತ್ತು ನೀವು ಪ್ರತಿಯೊಬ್ಬರೂ ಯೇಸು ಕ್ರಿಸ್ತ ನಮ್ಮ ಕರ್ತನು ಓಡಿನೆಂಬುದಾಗಿ ನಿಮ್ಮೆಲ್ಲ ನಂಬಿಕೆಯಿಂದ ಆತನನ್ನು ಅಂಗೀಕಾರ ಮಾಡುವುದಾದರೆ ನೀವು ಯೇಸು ಕ್ರಿಸ್ತನ ಮುಖಾಂತರ ದೇವರ ಮಕ್ಕಳಾಗಿದ್ದೀರಿ. ಅಷ್ಟೇ ನೀವು ನೀತಿವಂತನಿಂದ ನಿರ್ಣಯಿಸಲ್ಪಟ್ಟಿದ್ದೀರಿ. ಅದರಲ್ಲಿ ಅಪ್ಪಸ ಹೇಳ್ತಾನೆ, ಯೇಸು ಕ್ರಿಸ್ತನ ಮುಖಾಂತರ ಆ ನಂಬಿಕೆ ಮುಖಾಂತರ ನೀತಿವಂತ ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳು ದೇವರ ಚಿತ್ತ ಪ್ರಕಾರ ಬರ್ತವೆ. ದೇವರ ಚಿತ್ತವಿಲ್ಲದೆ ದೇವರ ಮಕ್ಕಳಿಗೆ ಯಾವುದೇ ಕಷ್ಟ ಬರುವುದಿಲ್ಲ ಎಂಬುದಾಗಿ ಅತಿ ಗ್ಯಾರಂಟಿ ಹೇಳ್ತಾನೆ. ಯಾರು ಇಸ್ಕೊಂಡು ನಂಬಿಕೆ ಇಡುತ್ತಾರೆ, ಯಾರು ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಳ್ಳುತ್ತೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ದೇವರ ಪುತ್ರರಾಗಿದ್ದೀರಿ. ಪ್ರೇರೆ, ದೇವರು ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟ, ಏನೇ ಸಮಸ್ಯೆ ಏನು ಬಂದರೂ ದೇವರ ಚಿತ್ತ ಪ್ರಕಾರ ಬರ್ತದೆ. ಅದಕ್ಕೆ ನೀವು ಅದರಲ್ಲಿ ಗುಣಗುಟ್ಟದೆ ಸಂತೋಷ ಪಡಬೇಕು. ಯಾಕೆಂದರೆ ಬರುತ್ತೆ, ಅದರ ಮುಖಾಂತರ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ದೇವರು ತರುತ್ತಾನೆ ಎಂಬುದಾಗಿ ಹೇಳ್ತಾನೆ. ಅದರ್ಥ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಜೀವಿಸುವುದು ಹೌದಾದರೆ ಆತನ ಗುಣಗಳು, ಆ ಪವಿತ್ರಾತ್ಮನ 9 ಫಲಗಳು ನಿಮ್ಮಲ್ಲಿ ತೋರಲ್ಪಡಬೇಕು. ಅದು ಯಾವುದೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಂಯಮ. ಈ 9 ಫಲಗಳು ಈ ಕಷ್ಟದ ಮುಖಾಂತರ ಆ ಕಷ್ಟದಲ್ಲಿ ಹಾದು ಹೋಗುವಾಗ ಅದರಲ್ಲಿ ಆ ಫಲಗಳು ಆ ಯೇಸು ಸಾರೂಪ್ಯ ಮೇಲೆ ಉಂಟು ಮಾಡುತ್ತವೆ. ಮತ್ತು ಇನ್ನೂ ನಿಮ್ಮನ್ನು ನೀತಿವಂತಿಯಲ್ಲಿ ಪರಿಪೂರ್ಣ ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ನಿಮ್ಮದೇ ಕಷ್ಟದ ಬರುವಾಗ ನೀವು ಗುಣಗುಟ್ಟದೆ ಅದು ನಿಮಗೆ ಒಳ್ಳೆಯದನ್ನೇ ತರ್ತವೆ. ಅದರ ಮುಖಾಂತರ ಇನ್ನೂ ನೀತಿವಂತರಾಗಿ, ಇನ್ನೂ ಯೇಸು ಕ್ರಿಸ್ತ ಸಾರೂಪ್ಯವುಳ್ಳವರಾಗಿ, ಇನ್ನೂ ಪವಿತ್ರಾತ್ಮನ ಫಲವುಳ್ಳವರಾಗಿ ಆಗುತ್ತೀರಿ ಎಂಬುದಾಗಿ ಅಪ್ಪೊಪ್ಪಲು. ಅದಕ್ಕೋಸ್ಕರ ಸಂತೋಷ ಪಡಿಬೇಕು. ಅದರ ಮುಖಾಂತರ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ಹೆಚ್ಚಾಗಿ ಓದೋದಕ್ಕೆ, ಹೆಚ್ಚು ವಾಕ್ಯ ಧ್ಯಾನ ಮಾಡೋದಕ್ಕೆ, ಹೆಚ್ಚು ದೇವರ ವಾಕ್ಯ ವಿದ್ಯಾರ್ಥಿಗಳು ಸಕ್ತರಾಗುತ್ತೀರಿ. ಪ್ರಿಯರೇ, 2ನೇ ಕಾರಣ ನೋಡ್ತೇವೆ, ಕಷ್ಟಗಳ ಮುಖಾಂತರ ನಿಮಗೆ ಯೇಸು ಅಂಗೀಕಾರ ಮಾಡುವಾಗ ನೀವು ಹೊಂದಿರುವ ನಿತ್ಯ ಜೀವವು ಕಳೆದುಕೊಳ್ಳುವುದಂತೆ ಅದನ್ನು ಕಾಪಾಡುತ್ತದೆ. ನಾವು ನೋಡ್ತೇವೆ 1ನೇ ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 28ರಿಂದ 32ನೇ ವಾಕ್ಯ ತನಕ. ಪ್ರತಿ ಮನುಷ್ಯನು
ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ನಾವು ಅಪೊಸ್ತಲ ಪೌಲ ಹೇಳ್ತಾನೆ, ಯಾರು ಇಸ್ಕೊಂಡು ನಂಬಿಕೆ ಇಡುತ್ತಾರೋ, ನೀರಿನಲ್ಲಿ ಮುಳುಗಿ ಅಂತ ಕೊಡುತ್ತಾರೋ ಅವರು ಪ್ರತಿ ಆದಿತ್ಯವಾರ ದೇವರ ಸೇವಕರ ಅಪೊಸ್ತಲ ಬೋಧನೆ ಕೇಳಿದಲ್ಲಿಯೂ ಸೌದ ಅಂದು ಪ್ರಾರ್ಥನೆಯಲ್ಲೂ ನಿರತರಾಗಬೇಕು. ಪ್ರತಿ ಆದಿತ್ಯವಾರ ನಿಮ್ಮ ಸಭೆಗೆ ನೀವು ನಂಬಿಗಸ್ತರಾಗಿ ಬಂದು ಆ ಸಭೆಯಲ್ಲಿ ನೀವು ದೇವರನ್ನು ಆರಾಧನೆ ಮಾಡಬೇಕು. ಮತ್ತು ಪ್ರತಿಯೊಂದು ಸಭೆಯಲ್ಲಿ ಪ್ರತಿ ಆದಿತ್ಯವಾರ ಕೆಲವೊಂದು ಸಭೆ ತಿಂಗಳು ಒಂದು ಸಲ ರೊಟ್ಟಿ ದ್ರಾಕ್ಷಾರಸದ ಈ ನಿಯಮ ಇಟ್ಟುಕೊಳ್ಳುತ್ತಾರೆ. ಅಪೊಸ್ತಲ ಆ ರೊಟ್ಟಿ ಮತ್ತು ಪಾಲುಗಳಾಗುವುದು ಅದು ಪ್ರತಿಯೊಂದು ದೇವರ ಮಕ್ಕಳಿಗೆ ಅದು ದೊಡ್ಡ ಒಂದು ಸಂತೋಷದ ಒಂದು ಭಾಗವಾಗಿದೆ, ಆಶೀರ್ವಾದ ಭಾಗವಾಗಿದೆ. ಅದೊಂದು ಪಸ್ಕ ಹಬ್ಬದ ಒಂದು ಗುರುತಾಗಿದೆ. ಅದರಲ್ಲಿ ಪಾಲುಗಳಾಗುವ ಅಪೊಸ್ತಲ ಪೌಲ ಹೇಳ್ತಾನೆ 28ನೇ ವಾಕ್ಯದಲ್ಲಿ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಪದಾರ್ಥ ಅದು ರೊಟ್ಟಿಯಲ್ಲಿ ಪಾಲುಗಳಾಗುವ ಪ್ರತಿಯೊಬ್ಬರು ನಿಮ್ಮ ವೈಯಕ್ತಿಕ ಜೀವಿತವನ್ನು ನೀವು ಎಷ್ಟು ನಂಬಿದ ನಂತರ ದೇವರ ವಾಕ್ಯಕ್ಕೆ ನೀವು ಎಷ್ಟು ಪ್ರಮಾಣದಲ್ಲಿ ವಿಧೇಯರಾಗಿದ್ದೀರೋ ಎಂಬುದಾಗಿ ನೀವು ವೈಯಕ್ತಿಕವಾಗಿ ಪರೀಕ್ಷೆ ಮಾಡಬೇಕು. ಅದೇ ರೀತಿ ನೀವು ಯಾವ ಸಭೆಯಲ್ಲಿ ಸೇರಿಕೊಂಡು ರೊಟ್ಟಿ ದ್ರಾಕ್ಷಿ ಪಾಲುಗಳಾಗುತ್ತೆ ಆ ಸಭೆ ಒಟ್ಟಿಗೆ, ಸಭಾ ಪಾಲಕರೊಟ್ಟಿಗೆ ಆ ಸಭೆ ಸರಿ ನೀವು ಒಂದೇ ಮನಸ್ಸು ಉಂಟು, ನಿಮ್ಮಲ್ಲಿ ಒಂದೇ ರೀತಿಯ ಒಂದು ಶುದ್ಧ ಹೃದಯ ಉಂಟು, ಯಾರ ಬಗ್ಗೆ ಯಾವ ದ್ವೇಷ, ಕೋಪ, ಸಿಟ್ಟಿಟ್ಟುಕೊಳ್ಳದೆ ಪರಿಶುದ್ಧವಾದ ಅನ್ಯತೆಯಿಂದ ನೀವು ಪಾಲುಗಾರಾಗುತ್ತೀರಿ ಎಂಬುದಾಗಿ ಎರಡು ರೀತಿಯ ಪರೀಕ್ಷೆ ಮಾಡಿಕೊಂಡು ಅದೇ ಪಾಲುಗಾರ ಆಗಬೇಕಾದ ಅಪೊಸ್ತಲನು ಹೇಳ್ತಾನೆ. ಯಾಕೆಂದರೆ 19, ಯಾಕೆಂದರೆ ಕರ್ತನ ದೇಹವನ್ನು ವಿವೇಚನೆ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯೋದ್ರಿಂದ ನಾ ತೀರ್ಪುಗೊಳಗಾಗುವನು. ಪ್ರಿಯದಾರ್ಥವಾದೇ ರೊಟ್ಟಿನ ಪಾಲುಗಾರಾಗುವುದು. ಯಾಕೆಂದರೆ ನಾವು ಆ ಸಭೆಯಲ್ಲಿ ಇರುವ ಪ್ರತಿಯೊಬ್ಬರೊಟ್ಟಿಗೆ ನಾವು ಪಾಲುಗಾರಾಗ್ತೇವೆ. ಯಾಕಂದರೆ ನಾವು ಯೇಸು ಕ್ರಿಸ್ತನ ದೇಹದಲ್ಲಿ ನಾವು ಭಾಗ, ಅಂದರೆ ದೇಹದ ಅಂಗದಲ್ಲಿ ನಾವು ಒಂದಾಗಿದೆ. ಅಂದರೆ ಆಗದತ್ತ ರೊಟ್ಟಿದ ಪಾಲುಗಾರಾಗುವ ನಿಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರ ಸಂಗಡ ನೀವು ಶುದ್ಧ ಹೃದಯ, ಶುದ್ಧ ಮನಸ್ಸಾಕ್ಷಿ, ಯಾರ ಬಗ್ಗೆ ದ್ವೇಷ, ಕೋಪ, ಸಿಟ್ಟು ಇಟ್ಟುಕೊಳ್ಳದೆ ಪರಿಶುದ್ಧವಾದ ಅನ್ಯತೆಯನ್ನು ಪಾಲುಗಾರಾಗಬೇಕೆಂದು ಅಪೊಸ್ತಲನು ಹೇಳುತ್ತಾನೆ. ಒಂದು ವೇಳೆ ಈ ರೀತಿ ನೀವು ನಿಮ್ಮಲ್ಲಿ ಯಾರ ಬಗ್ಗೆ ದ್ವೇಷ, ಕೋಪ, ಸಿಟ್ಟು ಇಟ್ಟುಕೊಂಡು ಪಾಲುಗಾರಾಗುವುದಾದರೆ, ಅಥವಾ ವ್ಯಕ್ತಿಗೆ ಜಿಲ್ಲೆ ಪಾಪದಲ್ಲಿ ಇದ್ದುಕೊಂಡು ಪಾಲುಗಾರಾಗುವುದಾದರೆ ಅಪೊಸ್ತಲ ಪೌಲ ಹೇಳ್ತಾರೆ 21 ವಾಕ್ಯದಲ್ಲಿ, ಯಾಕೆಂದರೆ ಕರ್ತನ ದೇಹ ಒಂದು ವಿವೇಚನೆ ತಿಂದು ಕುಡಿಯುವುದರಿಂದ, ಹಾಗೆ ತಿಂದು ಕುಡಿಯುವುದರಿಂದ ನಾ ತೀರ್ಪುಗೊಳಗಾಗುವನು. 30ನೇ ವಾಕ್ಯದಲ್ಲಿ, ಈ ಕಾರಣದಲ್ಲಿ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ಈ ಕರ್ತನ ಭೋಜನ ಅತಿ ಒಂದು ಪ್ರಾಮುಖ್ಯವಾಗಿದೆ. ಯಾಕೆಂದರೆ ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 30ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪಸ್ಕ ಭೋಜನಕ್ಕೆ ಇದು ಹೋಲಿಕೆಯಾಗಿದೆ. ಈ ಪಸ್ಕ ಭೋಜನ ಆ ರೊಟ್ಟಿಯಿಂದ ಪಾಲುಗಾರಾಗುವವರಿಗೆ 7 ಆಶೀರ್ವಾದಗಳು ದೇವರು ವಾಗ್ದಾನ ಮಾಡಿದ್ದಾರೆ. ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದ್ರೆ ನಿಮ್ಮ ವೈಯಕ್ತಿಕ ಪರೀಕ್ಷೆ ನೀವು ಮಾಡುವಬೇಕು. ನಿಮ್ಮ ಸಭೆಯೊಟ್ಟಿಗಿನ ಪಾಲುಗಾರ ಯಾರ ಬಗ್ಗೆಯೂ ದ್ವೇಷದಲ್ಲಿ ಶುದ್ಧ ಮನಸ್ಸಾಕ್ಷಿ, ಶುದ್ಧ ಅಂತ ಪಾಲುಗಾರ ನಿಮಗೆ 7 ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ. ಇಲ್ಲದಿದ್ದರೆ ಅಪೊಸ್ತಲರು ಕೆಲವರು ಆ ರೀತಿಯ ತಮ್ಮ ಜೀವಿತ ಪರೀಕ್ಷಿಸದೆ ತಿಳಿದುಕೊಡುವುದರಿಂದ ಕೆಲವರಿಗೆ ಶಾರೀರಿಕ ಬಲಹೀನತೆಗಳು, ಶಾರೀರಿಕ ರೋಗಗಳು ಅಥವಾ ಶಾರೀರಿಕ ಮರಣ ಬರ್ತದೆ ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ 31-30ನೇ ವಾಕ್ಯದಲ್ಲಿ ಈಗುಂಟು, ನಮ್ಮನ್ನು ನಾವೇ ವಿಸರ್ಜಿಸಿಕೊಂಡರೆ ನ್ಯಾಯ ವಿಚಾರಣೆಗಳಾಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ರೊಟ್ಟಿ ದ್ರಾಕ್ಷಿ ಪಾಲುಗಾರಾಗುವಾಗ ನೀವು ಗಡಿಬಿಡಿಯಲ್ಲಿ ಅವಸರದಲ್ಲಿ ಪಾಲುಗಾರಾಗುವುದಲ್ಲ, ಅದನ್ನು ಗಂಭೀರವಾಗಿ ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ ನಿಮ್ಮ ಜೀವಿತ ವ್ಯಕ್ತಿಗೆ ಪರೀಕ್ಷಿಸಿಕೊಂಡು ಅದರಲ್ಲಿ ನೀವು ಪಾಲುಗಾರಾಗುವುದಾದರೆ ಅದರಲ್ಲಿ ನಿಮ್ಗೆ ಆಶೀರ್ವಾದ ಸಿಗ್ತದೆ. ಅದು ಆ ರೀತಿ ಪರೀಕ್ಷೆ ಮಾಡದೆ ಪಾಲುಗಾರಾಗುವುದಾದರೆ ನ್ಯಾಯ ತೀರ್ಪು ಅಥವಾ ರೋಗಗಳು ಬರ್ತವೆ, ಕೆಲವರಿಗೆ ಬೇಗ ಮರಣ ಬರ್ತದೆ ಎಂಬ ಅಪೊಸ್ತಲ ಹೇಳ್ತಾನೆ. ಯಾಕೆ ಹಾಗೆ ಬರ್ತದೆ ಅಂದರೆ 30ನೇ ವಾಕ್ಯದಲ್ಲಿ ಬರ್ತದೆ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಲಾಗಿ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರ್ದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಇದರ್ಥವಾಗಿದೆ, ಯೇಸು ಕ್ರಿಸ್ತನ ನಂಬಿಕೆಟ್ಟವರು, ನೀಲಿ ಮುಳಿದಿಟ್ಟುಕೊಂಡವರಿಗೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಮಾರ್ಕಂಡು ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ 15-16 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭೂಲೋಕದ ಎಲ್ಲ ಕಡೆಯಲ್ಲಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಹೊಂದುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವಂತ ನನಗೆ ಗುರಿಯಾಗುವನು. ನಿಜವಾಗಿ ಯೇಸು ಕ್ರಿಸ್ತನ ಸುವಾರ್ತೆ ನಂಬಿ ಆತ ಅಂಗೀಕಾರ ಮಾಡಿ ನೀಲಿ ಮುಳುಗಿ ದೀಕ್ಷೆ ಅಂತಕೊಳ್ಳುವುದಾದರೆ 100% ನಿತ್ಯ ನರಕದ ಬೆಂಕಿ ನಿಮಗೆ ರಕ್ಷಣೆ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರ ನೀವು ಕರ್ತನ ಸಭೆಯನ್ನು ಬಿಟ್ಟು ಬಿಡದೆ ಪ್ರತಿ ಆದಿತ್ಯವಾರ ಕರ್ತನ ಸಭೆಯಲ್ಲಿ ನೀವು ಅನ್ಯತೆ ಪಾಲ್ಗೊಳ್ಳಬೇಕು. ಮತ್ತು ನಿಮ್ಮ ಸಭೆಯಲ್ಲಿ ಯಾವಾಗ ಅದು ರೊಟ್ಟಿದ ಪಾಲು ನಿಯಮ ಅದರಲ್ಲಿಯೂ ಪಾಲ್ಗೊಳ್ಳಬೇಕು. ಅದೇ ಪಾಲ್ಗೊಳ್ಳಾಗುವಾಗ ನಿಮಗೆ ಆಶೀರ್ವಾದ ಬೇಕಿರುವುದಾದರೆ ನಿಮ್ಮ
ನಿಮ್ಮ ವ್ಯಕ್ತಿಗತ ಜೀವಿತ ಪರೀಕ್ಷಿಸಬೇಕು. ಒಬ್ಬರ ಸಂಗಡ ಒಬ್ಬರ ಅನ್ಯೋನ್ಯತೆಯನ್ನು ಪರೀಕ್ಷೆ ಪಾಲ್ಗೊಳ್ಳಾಗುವುದರೆ 100% ಅದು ನಿಮಗೆ ಆಶೀರ್ವಾದಕರವಾಗ್ತದೆ. 7 ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ನಿಮ್ಮ ಜೀವಿತ ಪರೀಕ್ಷಿಸದೆ ಇದರಲ್ಲಿ ಪಾಲ್ಗೊಳ್ಳಾಗುವುದರೆ ದೇವರು ನಿಮ್ಮನ್ನು ಶಿಕ್ಷಿಸ್ತಾನೆ. ಯಾಕೆಂದರೆ ನಿಮಗೆ ಕೊಟ್ಟ ನಿತ್ಯ ಜೀವವನ್ನು ಕಳೆದುಕೊಳ್ಳಬಾರದು ಎಂಬುದಾಗಿ ಮೊದಲು ಶಾರೀರಿಕ ಬಲಹೀನತೆ ಅಥವಾ ರೋಗಗಳು ಬರ್ತವೆ. ಆ ರೋಗಗಳು ಬರುವಾಗ ನಿಮಗೆ ಗುಣವಾಗಬೇಕಾ? ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14ರಿಂದ 16 ವಾಕ್ಯದಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥನಾಗಿದ್ದನೋ ನಿಮ್ಮ ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ನಂಬಿಕೆಯಿಂದ ಎಣ್ಣೆ ಹಚ್ಚಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ಅವನ ಪಾಪ ಸಂಬಂಧಪಡುವುದು, ಅವನು ಗುಣ ಹೊಂದುವನೆಂಬುದಾಗುತ್ತೆ. ಅದರ್ಥ ಪ್ರೇರೆ, ಒಂದು ವೇಳೆ ನೀವು ರೋಗದ ಪಾಲುಗಾರರಾದ ನಿಮಿತ್ತವಾಗಿ ನಿಮಗೆ ರೋಗಗಳು ಬಂದಿರುವುದಾದರೆ ನಿಮ್ಮ ಸಭಾ ಪಾಲಕರನ್ನು ಕರೆಯಬೇಕು ಪ್ರೇರೆ, ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ. ಆಗ ದೇವರ ಸಭಾ ಪಾಲಕರು ಬಂದು ನಿಮಗೆ ಪ್ರಾರ್ಥನೆ ಮಾಡುವಾಗ ನಿಮಗೆ ನಿಮ್ಮ ಸಭಾ ಪಾಲಕ ವಿರುದ್ಧವಾಗಿ ಅಥವಾ ನಿಮ್ಮ ಸಭೆಯ ವಿರುದ್ಧ ಯಾರ ಬಗ್ಗೆ ಪಾಪ ಮಾಡುವುದಾರೆ ದೇವರ ಆತ್ಮನು ನಿಮ್ಮ ಸೇವಕರ ಮುಖಾಂತರ ಎಚ್ಚರಿಸುವಾಗ ನೀವು ಒಪ್ಪಿಕೊಳ್ಳುವುದಾರೆ, ಅರಿಕೆ ಮಾಡುತ್ತಾರೆ, ಬಿಟ್ಟು ಬಿಡಿದ ದೇವರ ಸೇವಕರು ನಿಮಗೋಸ್ಕರ ಎನ್ನೆಚ್ಚಿ ಪ್ರಾರ್ಥನೆ ಅಲ್ಲಿ ಗುಣವಾಗ್ತದೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಬರೀ ಇಲ್ಲಿ ನೀವು ಒಂದು ವೇಳೆ ಪಶ್ಚಾತ್ತಾಪ ಪಡದೇ ಇರುವುದಾದರೆ, ಹೌದು ನಿಮ್ಮ ಸೇವಕರ ಮುಂದೆ ಅಥವಾ ನಿಮ್ಮ ಪಾಪಗಳನ್ನು ನೀವು ಬಚ್ಚಿಟ್ಟುಕೊಳ್ಳುವುದಾದರೆ ನಿಮಗೆ ಗುಣವಾಗುವುದಿಲ್ಲ. ಯಾಕೆಂದರೆ ಧರ್ಮೋಸ್ಕರ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೋಷಗಳು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ನೀವು ಆ ದೇವರ ಸೇವಕರು ನಿಮಗೋಸ್ಕರ ಹೆಚ್ಚು ಪ್ರಾರ್ಥಿಸುವಾಗ, ಆ ದೇವರ ವಾಕ್ಯದವರು ನಿಮಗೆ ಉತ್ತೇಜಿಸುವಾಗ, ಎಚ್ಚರಿಸುವಾಗ ನೀವು ಪಶ್ಚಾತ್ತಾಪಟ್ಟು ನಿಮ್ಮ ಪಾಪ ಬಿಟ್ಟು ಬಿಡುವುದಾದರೆ ದೇವರ ಸೇವಕರು ಮಾಡೋ ಪ್ರಾರ್ಥನೆ ಗುಣವಾಗ್ತೀನಿ ಎಂಬುದಾಗಿ ಯಾಕೋಬನಲ್ಲಿ ಹೇಳುತ್ತಾರೆ. ಒಂದು ವೇಳೆ ನಿಮಗೆ ಪಾಪ ಬಿಡಲಿಕ್ಕೆ ಬೇಡ, ಪಶ್ಚಾತ್ತಾಪ ಪಡಲಿಕ್ಕೆ ಬೇಡ, ಅಥವಾ ಆ ಕೋಪ ಸಿಟ್ಟು ಬಿಡಲಿಕ್ಕೆ ಬೇಡ, ಹಾಗಾದರೆ ಅಲ್ಲಿ ರೋಗ ಗುಣವಾಗುವುದಿಲ್ಲ, ಕ್ರಮೇಣ ಬೇಗನೆ ಮರಣ ಬರುತ್ತದೆ ಎಂಬುದಾಗಿ ಅಪೋಸ್ತಲರು. ಯಾಕೆಂದರೆ ನಿಮ್ಮ ರಕ್ಷಣೆ, ನೀವು ಹೊಂದಿರುವ ಆತ್ಮಿಕ ರಕ್ಷಣೆ ಕಳೆದುಕೊಳ್ಳಬಾರದು. ನೀವು ನಿತ್ಯ ಜೀವವನ್ನು ಹೊಂದಿಕೊಂಡಿದ್ದೀರಿ, ನಿತ್ಯ ಜೀವ ವಾಗ್ದಾನ ನಿಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ಬೇಗನೆ ಕೆಲವರು ಸಾಯುತ್ತಾರೆ ಮತ್ತು ಅವರಿಗೆ ಪರಲೋಕ ಅಲ್ಲಿ ಹೋಗ್ತಾರೆ ಎಂಬುದೇ ಅಪೋಸ್ತಲರು. ಅದೇ ಈ ರೀತಿ ಕಷ್ಟ ಅನುಭವ ಹಿತಕರವಾಯಿತು. ಯಾಕೆಂದರೆ ಇದರ ಮುಖಾಂತರ ದೇವರು ನಿಮ್ಮನ್ನು ನಿತ್ಯ ನರಕಕ್ಕೆ ಹೋಗದ ಹಾಗೆ ದೇವರು ಕಾಪಾಡ್ತಾನೆ, ನಿತ್ಯ ಜೀವಿಗೆ ಸೇರಿಸ್ತಾನೆ ಅಂತ ಅಪೋಸ್ತಲರಲ್ಲಿ ಹೇಳುತ್ತಾನೆ. ಅದು ನಿಮಗೆ ದೀರ್ಘಾಯುಷ್ಯ ಬೇಕಾ, ಸುಖ ಸಂತೋಷ ಬೇಕಾ? ಹಾಗಾದರೆ ಆ ರೊಟ್ಟಿದ ಪಾಲುಗಾರವಾಗ ನೀವು ಪರೀಕ್ಷಿಸಿದರೆ ನಿಮಗೆ 7 ಆಶೀರ್ವಾದಗಳು ನಿಮಗೆ ಸಿಗುತ್ತೇವೆ ಪ್ರೇರೆ. ನಾವು ಆ ಆಶೀರ್ವಾದ ನಿಮಗೆ ಓದಿ ಹೇಳ್ತೇನೆ ಪ್ರೇರೆ. ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ರಿಂದ 31ನೇ ವಾಕ್ಯದಲ್ಲಿ ಪ್ರೇರೆ 7 ಆಶೀರ್ವಾದಗಳು ಪ್ರೇರೆ ಬರೆಯಲ್ಪಟ್ಟಿವೆ ಪ್ರೇರೆ. ಆ 7 ಆಶೀರ್ವಾದಗಳು ನೀವು ಪಡೆದುಕೊಳ್ಳುತ್ತೀರಿ ನಿಮ್ಮ ಜೀವಿತವನ್ನು ಪರೀಕ್ಷಿಸುವುದಾದರೆ ಪ್ರೇರೆ. 1ನೇ ಆಶೀರ್ವಾದವಾಗಿದೆ ಪ್ರೇರೆ 20ನೇ ವಾಕ್ಯದಲ್ಲಿ, ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರ ತರುವುದಕ್ಕೂ ದೂತ ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸ್ತೇನೆ. ಒಂದು ಆಶೀರ್ವಾದವಾಗಿದೆ, ದೇವರು ಪ್ರೇರೆ ನಿಮ್ಮನ್ನು ಕಾಪಾಡೋದಕ್ಕೆ ತನ್ನ ದೇವ ದೂತರನ್ನು ಕೊಡುತ್ತಾನೆ ಪ್ರೇರೆ. ಇದು ಒಂದು ಆಶೀರ್ವಾದವಾಗಿದೆ. 2ನೇ ಆಶೀರ್ವಾದವಾಗಿದೆ, ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನು ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವ ಇರುವೆನು. 2ನೇ ಆಶೀರ್ವಾದಕ್ಕೆ, ನಿಮಗೆ ಯಾವುದೇ ವಿಧ ಶತ್ರು ಇದ್ದರೆ ದೇವರು ನಿಮ್ಮ ಶತ್ರು ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಲ್ಲದಂತೆ ಅವರನ್ನು ಸೋಲಿಸುತ್ತಾನೆ. ಇದು 2ನೇ ಆಶೀರ್ವಾದ ಹೊಂದುತ್ತೀರಿ. 3ನೇ ಆಶೀರ್ವಾದವಾಗಿದೆ 25ನೇ ವಾಕ್ಯದಲ್ಲಿ, ನಿಮ್ಮ ದೇವರ ಯೆಹೋವನೊಬ್ಬನೇ ಆರಾಧಿಸಬೇಕು, ಆಗ ನಿಮ್ಮ ಅನ್ನಪಾನನ್ನು ಆಶೀರ್ವದಿಸುತ್ತಾನೆ, ನಿಮ್ಮಲ್ಲಿ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುತ್ತಾನೆ. ಅದರಲ್ಲಿ 3ನೇ ಆಶೀರ್ವಾದಕ್ಕೆ ದೇವರು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾನೆ, ಆರ್ಥಿಕ ಸಮೃದ್ಧಿಯನ್ನು ಕೊಡುವವನಾಗಿದ್ದಾನೆ. 4ನೇ ಆಶೀರ್ವಾದವಾಗಿದೆ, ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಮಾಡುತ್ತಾನೆ, ನಿಮ್ಮ ಎಲ್ಲ ರೋಗಗಳನ್ನು ಗುಣ ಮಾಡುತ್ತಾನೆ. 5ನೇ ಆಶೀರ್ವಾದವಾಗಿದೆ 26ನೇ ವಾಕ್ಯ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ, ನಿಮಗೆ ಸಂಪೂರ್ಣ ಆಯುಷನ್ನು ಕೊಡುತ್ತಾನೆ. ಇದು 5ನೇ ಆಶೀರ್ವಾದವಾಗಿದೆ ಪ್ರೇರೆ. ಸಂಪೂರ್ಣ ಆಯುಷನ್ನು ದೇವರು ಕೊಡುತ್ತಾನೆ. 6ನೇ ಆಶೀರ್ವಾದವಾಗಿದೆ 30ನೇ ವಾಕ್ಯದಲ್ಲಿ, ನೀವು ಅಭಿವೃದ್ಧಿಯಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವ ತನಕ ಅವನು ಸ್ವಲ್ಪ ಸ್ವಲ್ಪ ಹೊರಡಿಸ್ತೀರಿ. ಅದರ್ಥ ನೀವು ಆತ್ಮಿಕ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ ಎಲ್ಲವೇ ಅಭಿವೃದ್ಧಿಯಾಗುತ್ತೀರಿ. ಇದು 6ನೇ ಆಶೀರ್ವಾದವಾಗಿದೆ. 7ನೇ ಆಶೀರ್ವಾದವಾಗಿದೆ ಪ್ರೇರೆ 29ನೇ ವಾಕ್ಯದಲ್ಲಿ ಮತ್ತು 31ನೇ ವಾಕ್ಯದಲ್ಲಿ, ಅದೇ ನಾನು ಒಂದೇ ವರ್ಷದಲ್ಲಿಗೆ ಅವರೆಲ್ಲರನ್ನು ಅಲ್ಲಿಂದ ಹೊರಡಿಸಲಿಲ್ಲ, ಯಾಕೆಂದರೆ ದೇಶದಲ್ಲಿ ಜನರು ಕಡಿಮೆ ಆಗುವುದರಿಂದ ಕಾಡು ಮಳೆ ಹೆಚ್ಚಿ ನಿಮಗೆ ತೊಂದರೆಗೆ ಕಾರಣವಾದೀತು. 31ನೇ ವಾಕ್ಯದಲ್ಲಿ, ಕೆಂಪು ಸಮುದ್ರದಿಂದ
ಫಿಲಿಸ್ಟಿಯರ ದೇಶದ ಬಳಿಯಲ್ಲಿರುವ ಸಮುದ್ರವರೆಗೂ ಮತ್ತು ಈ ಅರಣ್ಯದಿಂದ ಯೂಫ್ರೇಟಿಸ್ ಮಹಾನದಿಯವರೆಗೂ ಇರುವ ದೇಶವನ್ನೆಲ್ಲ ನಿಮಗೆ ನೇಮಿಸಿ ಅದರಲ್ಲಿರುವ ನಿವಾಸ ಅವರಿಗೆ ಅಧೀನಪಡಿಸು. ಅದರ್ಥ ಇನ್ನೂ ನಿಮಗೆ ಎಲ್ಲ ನಿಮ್ಮ ಸತ್ತುಗಳನ್ನು ನಿಮಗೆ ಅಧೀನಪಡಿಸ್ತೇನೆ, ಎಲ್ಲ ದೇವರ ವಾಗ್ದಾನಗಳನ್ನು ದೇವರು ಕೊಡುತ್ತಾನೆ. ಈ 7 ಆಶೀರ್ವಾದಗಳು ಪ್ರಿಯರೇ, ಈ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನೀವು ಪರೀಕ್ಷೆ ಮಾಡಿ, ನಿಮ್ಮ ವ್ಯಕ್ತಿಗತವಾದ ಪರೀಕ್ಷೆ, ಸಭೆಯೊಟ್ಟಿಗೆ ಇರೋ ಅನ್ಯ ಪರೀಕ್ಷೆ, ಈ 7 ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಅದು ಈ ರೀತಿ ಪರೀಕ್ಷೆ ಮಾಡದೆ ಪಾಲ್ಗೊಳ್ಳಾಗಿದ್ದರೆ ರೋಗಗಳು ಬರ್ತವೆ. ಯಾಕಂದರೆ ಇಮಿಡಿಯೇಟ್ಲಿ ನಿಮ್ಮ ಜೀವಿತ ಪರೀಕ್ಷಿಸೋದಕ್ಕೆ ಅಲ್ಲಿನ ಪಶ್ಚಾತ್ತಾಪ ಪಡೋದರೆ ರೋಗಗಳು ಗುಣವಾಗಿದೆ. ಅದು ಅಲ್ಲಿನ ಪಶ್ಚಾತ್ತಾಪ ಪಡದೆ ಕೆಲವು ಪಾಪಗಳನ್ನು ಬಚ್ಚಿಡಿದರೆ ಬೇಗನೆ ಮರಣ ಬರ್ತದೆ. ಅದು ಮರಣ ಬಂದರೂ ದೇವರು ನಿಮ್ಮ ಆತ್ಮವನ್ನು ನಿತ್ಯ ಜೀವಕ್ಕೆ ಪರಲೋಕಕ್ಕೆ ಸೇರಿಸ್ತಾನೆ ಎಂಬುದೇ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ದಾವೀದನ ಕಷ್ಟವನ್ನು ಹಿತಕರವಾಯಿತು. ಆದ್ದರಿಂದ ದೇವರ ಆಜ್ಞೆಗಳನ್ನು ಕಲಿತುಕೊಳ್ಳಲು ಶಕ್ತರಾಗ್ತೀರಿ. ದೇವರು ನಿಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವನು ಆಗಿದ್ದಾನೆ ಪ್ರಿಯರೇ. ಅಷ್ಟರಲ್ಲಿ ಇನ್ನೊಂದು ವಾಕ್ಯ ನೋಡು ಪ್ರಿಯರೇ. ಅದಕ್ಕೋಸ್ಕರವಾಗಿ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 1 Peter chapter 5:10, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸೋನು. ಅಪೊಸ್ತಲ ಪೇತ್ರನೇ, ಸ್ವಲ್ಪ ಕಾಲ ದೇವರು ನಿಮ್ಮನ್ನು ಬಾಧೆ ಮುಖಾಂತರ ಪರಿಪೂರ್ಣ ನೀತಿವಂತ ಮಾಡಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋಣಾಗಿದ್ದಾನೆ ಎಂಬುದು ಇದರ್ಥವಾಗಿದೆ. ಹಾಗಾದರೆ ನಿಮ್ಮದು ಯಾವುದೇ ಕಷ್ಟಗಳು ಬಂದರೆ ಕುಣುಕುಟ ಬಿಡಿ, ಯಾಕೆಂದು ಪ್ರಶ್ನೆ ಕೇಳಬೇಡಿ. ಈ ಕಾರಣಕ್ಕೋಸ್ಕರ ಕಷ್ಟಗಳು ಬರ್ತದೆ, ಅದನ್ನು ಸಂತೋಷ ಅದನ್ನು ಸ್ವೀಕಾರ ಮಾಡುವುದೇ ಅದರ ಪ್ರಯೋಜನ ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಮತ್ತು ಇನ್ನೂ ಹೆಚ್ಚಾಗಿ ದೇವರನ್ನು ಪ್ರೀತಿ ಮಾಡಲಿಕ್ಕೆ ದೇವರ ಆಜ್ಞೆ ವಿಧಿನ ಶಕ್ತರಾಗ್ತೀರಿ ಪ್ರಿಯರೇ. ಈಗ 3ನೇ ಕಾರಣ ನೋಡ್ತೇವೆ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕಲಿತುಕೊಳ್ಳುತ್ತೀರಿ. ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 8ರಿಂದ 11ನೇ ವಾಕ್ಯ ತನಕ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ಅಪೊಸ್ತಲನೇ, ಪ್ರತಿಯೊಬ್ಬ ಮಕ್ಕಳು ನಿಜವಾಗಿ ತಂದೆ ಇಟ್ಟುವುದರೆ ಆ ತಂದೆಯು ತನ್ನ ಮಕ್ಕಳು ತಪ್ಪು ಮಾಡುವ ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಹಾಗಾದರೆ ದೇವರ ಮಕ್ಕಳಾದ ನಾವು ಪ್ರಿಯರೇ, ಪ್ರತಿಯೊಬ್ಬ ದೇವರು ಶಿಕ್ಷೆಯ ಮುಖಾಂತರ ಇನ್ನೂ ಪರಿಶುದ್ಧ ಮಾಡ್ತಾನೆ ಎಂಬುದೇ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ ಪ್ರಿಯರೇ. ಇದು ಮಾತ್ರ 9ನೇ ವಾಕ್ಯ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತಾತ್ಕಾಲಿಕ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತದೆ. ಅತಿ ಸ್ಪಷ್ಟತೆ, ಯೇಸು ಕ್ರಿಸ್ತನನ್ನು ಯಾರು ತನ್ನ ಕರ್ತನ ಒಡೆ ಅಂಗೀಕಾರ ಮಾಡಿದ್ದೀರೋ ನಮಗೆಲ್ಲರಿಗೂ ದೇವರು ತಂದೆಯಾಗಿದ್ದಾನೆ. ಆ ಪರಲೋಕ ತಂದೆ ತನ್ನ ಮಕ್ಕಳನ್ನು ಶಿಕ್ಷೆ ಕೊಡುತ್ತಾನೆ. ಯಾಕೆಂದರೆ ನಿಜವಾಗಿ ತಂದೆ ಹುಟ್ಟಿದ ಪ್ರತಿಯೊಬ್ಬ ಮಕ್ಕಳನ್ನು ತಂದೆ ಶಿಕ್ಷಿಸ್ತಾನೆ. ಯಾಕೆಂದರೆ ಇನ್ನೂ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಹಾಗಾದರೆ ಪ್ರಿಯರೇ, ನಿಮ್ಮ ಜೊತೆ ಕಷ್ಟ ಬರುವುದರೆ ಇದರ ಮುಖಾಂತರ ನೀವು ಇನ್ನೂ ಪರಿಶುದ್ಧ ಜೀವಿಸಲಿಕ್ಕೆ ಶಕ್ತರಾಗುತ್ತೀರಿ. ಅದಕ್ಕೆ ನೀವು ಅದನ್ನು ಸಂತೋಷಿಸಬೇಕು, ಅದು ನಿಮಗೆ ಹಿತಕರ ತಿಳಿದುಕೊಳ್ಳಬೇಕು. ಯಾಕಂದರೆ ಕಷ್ಟನ ಭಾವ ಬಂದರೆ ಮಾತ್ರ ನೀವು ಇನ್ನೂ ಪರಿಶುದ್ಧತೆ ಜೀವಿಸಿ ಹೇಗೆ ಎಂಬುದು ಕಲಿತುಕೊಳ್ಳುತ್ತೀರಿ. ಮತ್ತು ದೇವರು ನಿಮ್ಮ ತಂದೆಯಾಗಿದ್ದಾನೆ, ಆತ ನಿಮ್ಮ ಪ್ರೀತಿಯನ್ನು ಶಿಕ್ಷಿಸ್ತಾನೆ. ನೀನು ಪರಿಶುದ್ಧತೆಯಲ್ಲಿ ಪಾಲುರಾಗಬೇಕು, ಪರಿಶುದ್ಧ ಜೀವಿಸಲಿಕ್ಕೆ ಆತ ನಿಮಗೆ ಕಲಿಸಿಕೊಡುವನಾಗಿದೆ, ನೀವು ಕಲಿತುಕೊಳ್ಳುತ್ತೀರಿ. ಇದರ ಮುಖಾಂತರವಾಗಿ 4ನೇ ಸಂಗತಿಯನ್ನು ನೋಡ್ತೇವೆ, ನಂಬಿಕೆಯಲ್ಲಿ ಅಭಿವೃದ್ಧಿಯಾಗುತ್ತೀರಿ. ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದೆಂದು ಎನಿಸಿರಿ. ಯಾಕೆ ಹೇಳ್ತಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಆಗುವ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತಿದ್ದು ತಿಳಿದು ನಾನಾ ವಿಧವಾದ ಕಷ್ಟ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದೆಂದು ಎನಿಸಿರಿ. ಯಾಕೆ ಹೇಳ್ತಾನೆ,
ನಿಮ್ಮ ನಂಬಿಕೆಯು ಅಭಿವೃದ್ಧಿ ಆಗೋದಕ್ಕೋಸ್ಕರವಾಗಿ ನಮ್ಮ ನಂಬಿಕೆಯ ಪರಿಶ್ರಮದಿಂದ ಅನೇಕ ವಿಧ ಕಷ್ಟಗಳು ನಿಮ್ಮ ಬರಬಹುದು. ಅದರಲ್ಲಿ ನೀವು ಸಂತೋಷ ಪಡಬೇಕು. ಯಾಕಂದರೆ ತಾಳ್ಮೆಯನ್ನು ಸಹಿಸಿಕೊಳ್ಳಬೇಕು ಎಂಬುದರಲ್ಲಿ ಯಾಕೋಬನು ತನ್ನ ಸಭೆಯ ಮಕ್ಕಳನ್ನು ಎನ್ಕರೇಜ್ ಮಾಡುವವನಾಗಿದ್ದಾನೆ. 4ನೇ ವಾಕ್ಯ ನೋಡ್ತೇವೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದರೂ ಆಗಿರುವಿರಿ. ಅಲ್ಲಿ ಯಾಕೆ ಹೇಳ್ತಾನೆ, ಆ ಕಷ್ಟ, ನಾನಾ ವಿಧ ಕಷ್ಟಗಳು, ಶೋಧನೆಗಳು ನಿಮ್ಮ ಜೊತೆ ಬರುವಾಗ ತಾಳ್ಮೆಯನ್ನು ಸಹಿಸಿಕೊಳ್ಳಬೇಕು, ಸಂತೋಷಕರಿಂದ ಸಹಿಸಿಕೊಳ್ಳಬೇಕು. ಆ ತಾಳ್ಮೆಯು ಪರಿಪೂರ್ಣ ಸಿದ್ಧಿಗೆ ಬರುವಾಗ ಇನ್ನೇನು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ, ನಂಬಿಕೆ ವೀರರಾಗ್ತೀರಿ, ನಂಬಿಕೆ ನಿಚ್ಚ ಪ್ರಾರ್ಥನೆ ಮಾಡಿ ಕಲಿಯುತ್ತೀರಿ, ನಂಬಿಕೆ ಜೀವಿತದಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಿ, ಎಲ್ಲ ರೀತಿಯ 9 ಫಲಗಳು ತುಂಬಲ್ಪಡುತ್ತೀರಿ, ಏನೂ ಕಡಿಮೆ ಇಲ್ಲದಾಗ್ತದೆ ಅಂತೇಳಿ ಯಾಕೋಬನು ಹೇಳ್ತಾನೆ. ಆಗದೆ ಕಷ್ಟನ ಬಹುಪ್ರೇ ನಿಮ್ಮ ಜೊತೆ ಹಿತ ಉಂಟು ಮಾಡ್ತೇನೆ ಅಂತ ತಿಳಿದು ಯಾವುದೇ ಕಷ್ಟಗಳು ಬಂದರೂ ಗುಣಗುಟ್ಟದೆ ಸಂತೋಷದಿಂದ ಅದು ಸಹಿಸಿಕೊಳ್ಳಿ. ಅದು ಈ ರೀತಿಯ ನಿಮಗೆ ನಂಬಿಕೆಯಲ್ಲಿ ಅಭಿವೃದ್ಧಿ ತರುತ್ತೆ. ಹೇಗೆ ಅಭಿವೃದ್ಧಿ ಬರ್ತದೆ ನೋಡಪ್ರೆ, ಅದೇ ಎಕ್ಸಾಂಪಲ್ ನೋಡಪ್ರೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೀವಲ್ಲವೇ? ನೀವು ಯೋಬನಿಂದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದೆಂದು ತಿಳಿದಿದ್ದರಷ್ಟೇ. ಇಲ್ಲಿ ಯಾಕೋಬನು ಹೇಳ್ತಾನೆ, ಇಲ್ಲಿ ಯೋಬನು ತನ್ನ ಜೀವಿತದಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಅವನು ಸಹಿಸಿಕೊಂಡನು. ಅಂತ್ಯದಲ್ಲಿ ಅಂದರೆ ಕಡೆಗೆ ಆ ಕಷ್ಟದ ಮುಖ ಅವನು ಪರಿಪೂರ್ಣ ಪಶ್ಚಾತ್ತಾಪಟ್ಟನು, ಇನ್ನೂ ಸಂಪೂರ್ಣ ದೇವರ ಮೇಲೆ ತಗ್ಗಿಸಿಕೊಂಡನು, ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಅವನು ಶಕ್ತನಾದನು, ನಂಬಿಕೆ ಇವೇನಾದನು. ಮತ್ತು ಆತನ ನಂಬಿಕೆಯಿಂದ ಅಲ್ಲಿ ಯಾಕೋಬ ಹೇಳ್ತಾನೆ, ಯೋಬನಿಗೆ ದೇವರು ಅಂತ್ಯದಲ್ಲಿ ವಿಶೇಷ ದೇವರನ್ನು ಅವನನ್ನು ಕರುಣಿಸಿದನು, 2 ಪಟ್ಟು ಆಶೀರ್ವಾದ 2ರಷ್ಟು ಅವನಿಗೆ ಕೊಟ್ಟವನು ಎಂಬುದು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ನಂಬಿಕೆಗೆ ನಾನಾ ವಿಧ ಕಷ್ಟಗಳು ಸೋದೆ ಬರುವಾಗ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿರಿ, ಗುಣಗುಟ್ಟ ಬಿಡ್ರಿ, ಅದರಲ್ಲಿ ನೀವು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗ್ತೀರಿ. ಹಾಗೆ ಅಭಿವೃದ್ಧಿ ಹೊಂದುವಾಗ ಯೋಬನಾಗೆ ನಿಮಗೆ ಬಂದ ಅವಮಾನಕ್ಕೆ ಯಾವ ಸೇತು ನೀವು ಅವಮಾನಕ್ಕೆ ಒಳಗಾಗಿದ್ದರು, ಆ ಅವಮಾನಕ್ಕೆ ಬದಲಾಗಿ ಯೋಬನಿಗೆ 2 ಪಟ್ಟು ಮಾನವನ್ನು 2ರಷ್ಟು ಆಶೀರ್ವಾದದರು, ಅಭಿಷೇಕವನ್ನು, ಆಶೀರ್ವಾದವನ್ನು, ಸಮೃದ್ಧಿಯನ್ನು ಕೊಡುವನಾಗಿದ್ದಾನೆ ಪ್ರೇರೆ, ಆಯುಷ್ಯವನ್ನು ಸಹ ಕೊಡುವನಾಗಿದ್ದಾನೆ ಪ್ರೇರೆ. ಈಗ 5ನೇ ಸಂಘ ನೋಡ್ತೇವೆ, ಹೆಚ್ಚು ಫಲಗಳನ್ನು ಕೊಡಲಿಕ್ಕೆ ಶಕ್ತರಾಗುತ್ತೇವೆ. ಯೋನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ನನ್ನಲ್ಲಿದ್ದು ಫಲ ಕೊಡದಿರೋ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ನಿಜವಾದ ದ್ರಾಕ್ಷಿ ಬಳ್ಳಿ, ದೇವರು ತೋಟಗಳಾಗಿದೆ. ಅದು ಯೇಸು ಕ್ರಿಸ್ತನಲ್ಲಿ ಯಾರು ಅಂಗೀಕಾರ ಮಾಡಿಕೊಂಡು ನೀರು ಮುಳಿಕೊಂಡು ಯಾರು ಫಲ ಕೊಡುತ್ತಾರೋ ಅವರು ಇನ್ನೂ ಹೆಚ್ಚು ಪವಿತ್ರ ಫಲಗಳು, ಸೇವೆ ಫಲಗಳು ತರುವುದಕ್ಕೆ ಅವರನ್ನು ಶುದ್ಧೀಕರಿಸಲಿಕ್ಕೆ ದೇವರು ಅವರನ್ನು ಕಷ್ಟಗಳಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆ ಕಷ್ಟದ ಮುಖಾಂತರ ಅವರಿರುವ ಸರಿಯಾದ ಸ್ವಭಾವಗಳ ಕಾರ್ಯಗಿರಿಸಿಕೊಂಡು ಇನ್ನೂ ಅವ್ರನ್ನ ರೂಪಿಸಿಕೊಂಡು ಇನ್ನೂ ಅವ್ರನ್ನು ಶಕ್ತಿಯುತರಾಗಿ ಉಪಯೋಗ ಮಾಡಲಿಕ್ಕೆ ಶಕ್ತನಾಗ್ತಾನೆ ಎಂಬುದು ಅರ್ಥವಾಗಿದೆ ಪ್ರೇರೆ. 6ನೇ ಸಂಗತಿ ನೋಡ್ತೇವೆ, ಕಷ್ಟಗಳು ಮುಖಾಂತರ ಪರಿಪೂರ್ಣ ವಿಧೇಯತ್ವವನ್ನು ಕಲಿತುಕೊಳ್ಳುತ್ತೇವೆ. ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಾಕ್ಯ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದ್ದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನ ವಿಷಯದಲ್ಲಿ ಕಲಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸ್ತೇನೆ. ಸಾಧ್ಯದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳಿಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಇಲ್ಲಪ್ಪ ಹೇಳ್ತಾನೆ, ಈ ಕಷ್ಟಗಳು ನಿಮ್ಮ ಬರೋದ್ರ ಮುಖಾಂತರ ಪರಿಪೂರ್ಣ ವಿಧೇಯತೆಯಲ್ಲಿ ವಿಧೇಯತೆಯಲ್ಲಿ ಪ್ರಸಿದ್ಧರಾಗುವುದಾದರೆ ನಿಮ್ಮ ವಿಧೇಯತೆಯು ಜನರ ಮುಂದೆಯೂ ಸೈತನ ಮುಂದೆಯೂ ದೇವರ ಮುಂದೆಯೂ ಅದು ಪರಿಶುದ್ಧವಾಗುವಾಗ ದೇವರು ಚೈತನ್ಯ ಉಪಯೋಗ ಪ್ರತಿಯೊಂದು ಆಯುಧಗಳು ಅದು ಮುರಿಯಲ್ಪಡ್ತವೆ. ಮತ್ತು ಚೈತನ್ಯನು ನಿಮ್ಮ ಜೀವಿತದಲ್ಲಿ ಯಾವ ರೀತಿ ಆತ ನಿಮ್ಮನ್ನು ಆಕ್ರಮಣ ಮಾಡಲು ಬಂದರೂ ಅದನ್ನು ಪರಿಪೂರ್ಣ ಸೋಲಿಸಿಬಿಡುತ್ತಾನೆ ಮತ್ತು ದೇವರ ಚೈತನ್ಯ ಮೇಲೆ ಪರಿಪೂರ್ಣ ಜಯವನ್ನು ಕೊಡುತ್ತಾನೆ. ಹಾಗಾದರೆ ಕಷ್ಟನ ಬಹು ಅದು ಹಿತಕರವಾಯಿತು. ಆ ಕಷ್ಟದಿಂದ ನಿಮಗೆ ಪರಿಪೂರ್ಣ ಬಿಡುಗಡೆ ಸಿಗಬೇಕಾದ್ರೆ ದೇವರು ಆ ಕಷ್ಟದ ಮುಖ ಪರಿಪೂರ್ಣ ವಿಧೇಯತೆಯನ್ನು ನಿಮಗೆ ಕಲಿಸಿಕೊಡುತ್ತಾನೆ. ನೀವು ಎಷ್ಟು ವಿಧೇಯ ಆಗ್ತೇವೋ ಆ ಪರಿಪೂರ್ಣ ಆಗುವಾಗ ಅದು ನಿಮ್ಮ ವಿಧೇಯತೆಯು ಪರಿಶುದ್ಧವಾಗ
ಆಗುವ ಸೈತಾನನು ತಂದ ಎಲ್ಲ ಶೋಧನೆಗಳ ಮೇಲೆ, ಸೈತಾನ ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆ ಸಿಗುತ್ತದೆ. ಮತ್ತು ಸೈತಾನ ಎಲ್ಲ ಆಯುಧಗಳು ನಿಮ್ಮ ಕಾರಣಕ್ಕೆಲ್ಲ ಹಾಕಿ ದೇವರ ಮೇಲೆ ಜಯವನ್ನು ಕೊಡುತ್ತಾನೆ. ಇದರ ಮುಖಾಂತರ ಪರಿಪೂರ್ಣ ವಿಧೇಯತೆಯನ್ನು ಕಲಿತುಕೊಳ್ಳುತ್ತೀರಿ. ವಿಧೇಯತೆ ಎಂದರೆ ಏನು? ವಿಧೇಯತೆ ಪ್ರಾಮುಖ್ಯತೆಯನ್ನು ಕಲಿತುಕೊಳ್ಳುತ್ತೀರಿ. ಮತ್ತು ಪರಿಪೂರ್ಣ ವಿಧೇಯತೆ ಅಭಿವೃದ್ಧಿ ಆಗುವಾಗ ಸೈತಾನನು ನಿಮ್ಮ ಜೀವಿತದಲ್ಲಿ ಪರಿಪೂರ್ಣ ಎಲ್ಲ ಸೈತಾನ ಸೋಲಿಸಲ್ಪಡುತ್ತಾನೆ. ಆತನ ಮೇಲೆ ಪರಿಪೂರ್ಣ ಜಯವನ್ನು ಕೊಡುತ್ತಾನೆ. ಹಾಗಾದರೆ ಈ 6 ಕಾರಣಗಳು ನಿಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಯಾವುದೇ ಕಷ್ಟಗಳು ಬರುವಾಗ ಗುಣಗುಟ್ಟಬೇಡ್ರಿ. ದೇವರನ್ನು ದೂರಬಾರದು, ದೇವರ ಸಭೆಯನ್ನು ಬಿಟ್ಟು ಬಿಡಬಾರದು, ಯಾವ ಸೇವಕರನ್ನು ಗುಣಗುಟ್ಟಬಾರದು. ಆ ಕಷ್ಟ ಅನುಭವ ನಿಮ್ಮ ವಿಷಯದಲ್ಲಿ ಈ 6 ಸಂಗತಿಗಳನ್ನು ಒಳ್ಳೆಯದನ್ನೇ ಮಾಡುತ್ತವೆ. ಅದನ್ನು ಸಹಿಸಿಕೊಂಡು ಅದಕ್ಕೆ ಪರಿಪೂರ್ಣ ವಿಧೇಯರಾದರೆ ಸೈತಾನನು ಸೋಲಿಸಲ್ಪಡ್ತಾನೆ. 2 ಪಟ್ಟು ಆಶೀರ್ವಾದ, 2 ಪಟ್ಟು ಮಾನ, 2ರಷ್ಟು ಆರ್ಥಿಕ ಸಮೃದ್ಧಿ, ಆರೋಗ್ಯವನ್ನು ಹೊಂದಿಕೊಳ್ಳುತ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತ ನಮ್ಮ ನಿಮ್ಮ ಸ್ತೋತ್ರ ಕೊಂಡಾಡ್ತೇನೆ ದೇವ. ಈ ಸಂದರ್ಭದ ಮುಖಾಂತರ ನನ್ನ ಮಕ್ಕಳನ್ನು ಉತ್ತೇಜನ ಮಾಡೋದಕ್ಕೆ ಸ್ತೋತ್ರ, ನನ್ನ ಮಕ್ಕಳನ್ನು ಬಲಪಡಿಸೋಕ್ಕೋಸ್ಕರ ಈ ಸಂದರ್ಭ ಮುಖಾಂತರ ನಮ್ಮ ಮಕ್ಕಳು ಹೆಚ್ಚಾಗಿ ಅವರಿಗೆ ಬಂದ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಇನ್ನೂ ಹೆಚ್ಚಾಗಿ ಪರಿಶುದ್ಧರಾಗಿ, ನೀತಿವಂತರಾಗಿ, ವಿಧೇಯರಾಗಿ ಜೀವಿಸಿ ಕೊಟ್ಟ ಕೃಪೆಗಾಗಿ ಕೊಂಡಾಡ್ತೇನೆ. ಈ ಸಂದರ್ಭಗಳ ಪ್ರತಿಯೊಬ್ಬರ ಜೀವಿತವನ್ನು ನಷ್ಟಕ್ಕೆ ಒಪ್ಪಿಸಿದರೆ ಪ್ರತಿಯೊಬ್ಬರಿಗೆ ಎಲ್ಲ ಕಷ್ಟಗಳಿಂದ, ಎಲ್ಲ ಶೋಧನೆಯಿಂದ, ಎಲ್ಲ ರೋಗದಿಂದ, ಎಲ್ಲ ಆರ್ಥಿಕ ಬಡತನದಿಂದ, ಎಲ್ಲ ಸಾಲದ ಬಂದ ಬಿಡುಗಡೆ ಕೊಡುಗೆಯನ್ನು ಬೇಡಿಕೊಳ್ಳುತ್ತೇನೆ. ಮತ್ತು ಪ್ರತಿಯೊಬ್ಬರ ಮೇಲೆ ಆಶೀರ್ವಾದ ದಯೆಯನ್ನು ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿ.